Hello everyone, welcome back to my channel. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ಮೈ F1 ಸ್ಟೂಡೆಂಟ್ ವೀಸಾ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊತಿದ್ದೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ F1 ಸ್ಟೂಡೆಂಟ್ ವೀಸಾ ಇಂಟರ್ವ್ಯೂ. ಸೊ ಫಸ್ಟ್ ಬಂದು ನಾವು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಸಾ ಅಪ್ರೂವ್ ಆಗಿದ್ದು ಇಟ್ ವಾಸ್ ಅ ವೆರಿ ಕ್ರೂಷಿಯಲ್ ಟೈಮ್. ಆ್ಯಂಡ್ ಯಾಕಂದರೆ ಇಟ್ ವಾಸ್ ಟ್ರಂಪ್ ಹೂ ಗಾಟ್ ಎಲೆಕ್ಟೆಡ್ ಇನ್ 2024 ಡಿಸೆಂಬರಲ್ಲಿ. ಸೊ ನಾನು ಬಂದು 2025 ನಾನು ಇಂಟರ್ವ್ಯೂ ಇದ್ದಿದ್ದು. So I was having one bad mind where I was thinking my visa will not get approved. Okay, so ಆ ಒಂದು ಯಾಕಂದರೆ ರೂಲ್ಸ್ ಎಲ್ಲ ಚೇಂಜ್ ಆಯಿತು. ಲೈಕ್ ಫ್ಯೂ ರೂಲ್ಸ್ ವೇರ್ ಕಂಪ್ಲೀಟ್ಲಿ ಚೇಂಜ್ ಆ್ಯಂಡ್ ಫ್ಯೂ ರೂಲ್ಸ್ ವೇರ್ ನಾಟ್ ಚೇಂಜ್ ಬಿಫೋರ್ ಐ ಗಿವ್ ಮೈ ಇಂಟರ್ವ್ಯೂ. ಸೊ ನಾನು ಅದೊಂಥರ ಕನ್ಫ್ಯೂಷನಲ್ಲಿ ಇದ್ದು ನಾನು ಇಂಟರ್ವ್ಯೂ ಆಗಿದ್ದು. ಬಿಕಾಸ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೆನ್ ಅ ಪರ್ಸನ್ ಗಾಟ್ ಎಲೆಕ್ಟೆಡ್, ನ್ಯೂ ಪರ್ಸನ್ ಎಲೆಕ್ಟ್ ಆಗಿರೋದ್ರಿಂದ ಸೊ ಅದು ನನ್ನ ಕನ್ಫ್ಯೂಷನ್ ಇತ್ತು. ಇವಾಗಲೂ ನನ್ನ ಕನ್ಫ್ಯೂಷನ್ ಇದೆ ಫ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಸೊ ಅದರಿಂದ ನಾನು ನಿಮ್ಮ ಹತ್ರ ಏನೂ ಹೇಳಕ್ಕೆ ಹೋಗಲ್ಲ. ಸೊ ಅದರಿಂದ ನಾನು ಅಪ್ರೂವ್ ಆಗಿರೋದು ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಈ ಕ್ರೂಷಿಯಲ್ ಪೀರಿಯಡ್ ಆಫ್ ಟೈಮಲ್ಲಿ ನಂದು ವೀಸಾ ಅಪ್ರೂವ್ ಆಗಿರೋದು ಐ ಆಮ್ ಫೀಲ್ ಸೊ ಗುಡ್ ಅಬೌಟ್ ಮೈ ಸೆಲ್ಫ್. ಸೊ ದೇ ಆರ್ ಟೂ ಟೈಪ್ಸ್. ಓಕೆ, ಒಂದು ಬಂದು ಬಯೋಮೆಟ್ರಿಕ್ಸ್, ಇನ್ನೊಂದು ಬಂದು ಇಂಟರ್ವ್ಯೂ. ಸೊ ಬಿಫೋರ್ ದಿಸ್ ಐ ವಾಂಟ್ ಟು ಟೆಲ್ ಫ್ಯೂ ಫೀಸಸ್ ವಿಚ್ ವಿ ಹ್ಯಾವ್ ಟು ಪೇ. ಅಂದರೆ ಫಸ್ಟ್ ಬಂದು ಸಿವಿಸ್ ಫೀ ಪೇ ಮಾಡಬೇಕು. ಸಿವಿಸ್ ಫೀ ಅಂದರೆ ನಮ್ಮದು ಕಾಲೇಜಿಂದ ಸಿವಿಸ್ I-20 ಫಾರ್ಮ್ ಬರುತ್ತೆ ಅಲ್ವಾ. ಸೊ ಅದರಲ್ಲಿ ಒಂದು ನಂಬರ್ ಇರುತ್ತೆ ನಮ್ಮದು. ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಆ ಒಂದು ನಂಬರ್ನ ಟೈಪ್ ಮಾಡಿ ನಾವು ನಮ್ಮ ಫೀಸ್ನ ಪೇ ಮಾಡ್ಬೋದು. ಸೊ ಸೆಕೆಂಡ್ ಥಿಂಗ್ ಇಸ್ ವೀಸಾ ಫೀಸ್. ಸೊ ವೀಸಾ ಫೀಸ್ ಮಸ್ಟ್ ಮ್ಯಾಂಡೇಟ್ರಿ, ಇಲ್ಲಾಂದರೆ ನೀವು ವೀಸಾ ಸ್ಲಾಟ್ಸ್ನ ಬುಕ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಅದರಿಂದ ನಾವು ಐ ಆಮ್ ಗೆಟಿಂಗ್ ಟು ಮಚ್ ಆಫ್ ಪಿಕಪ್ಸ್, ಸೊ ಎಕ್ಸ್ಕ್ಯೂಸ್ ಮೀ. ಅದು ಏನಂತಂದರೆ ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್. ಅಂದರೆ US ವೀಸಾ ಫೀಸ್ ಪೇ ಮಾಡಿದ್ರೆ ಮಾತ್ರ ನಮಗೆ ಆ್ಯಕ್ಸೆಸ್ ಸಿಗುತ್ತೆ ವೇರ್ ವಿ ಕ್ಯಾನ್ ಬುಕ್ ಆರ್ ಸ್ಲಾಟ್ಸ್, ಇಲ್ಲಾಂದರೆ ಬುಕ್ ಆಗೋಲ್ಲ. ಸೊ ಇದೆರಡು ಫೀಸ್ ಮ್ಯಾಂಡೇಟ್ರಿ ಹ್ಯಾವ್ ಟು ಪೇ. ಅದಾದಮೇಲೆ ನಾನು ಬುಕ್ ಮಾಡ್ಕೊಂಡಿದ್ದು ಬಯೋಮೆಟ್ರಿಕ್ಸ್ ವಾಸ್ ಇನ್ ಚೆನ್ನೈ 16th ಮೇ ಇತ್ತು. ಆ್ಯಂಡ್ ದೆನ್ ಮೈ ಇಂಟರ್ವ್ಯೂ ವಾಸ್ ಆನ್ June 3rd. ಹೈದ್ರಾಬಾದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಐ ವಾಸ್ ಹ್ಯಾವಿಂಗ್ 2.5 weeks ಗ್ಯಾಪ್ ಇತ್ತು ನನ್ನ ಬಯೋಮೆಟ್ರಿಕ್ಸ್ನಿಂದ ಇಂಟರ್ವ್ಯೂಗೆ. ಸೊ ನನ್ನ ಬಯೋಮೆಟ್ರಿಕ್ಸ್ ಇಟ್ ವಾಸ್ ಜಸ್ಟ್ ಸಿಂಪಲ್, ಈ ಫಿಂಗರ್ ಪ್ರಿಂಟ್ಸ್ನೆಲ್ಲ ತೊಗೊತಾರೆ ಆ್ಯಂಡ್ ಪಾಸ್ಪೋರ್ಟ್ ಹಿಂದೆ ಒಂದು ಬಾರ್ಕೋಡ್ ಇರುತ್ತೆ ವಿತ್ ಅ ನಂಬರ್. ಓಕೆ, ಸೊ ನಮ್ಮದು ಪೆನ್ಸಿಲಲ್ಲಿ ಹೆಸರು ಏನಾದರೂ ಬರೆದಿರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಅದು ತೊಗೊಂಡು ಮತ್ತು ನಾವು ಒಂದು ಬಾರ್ಕೋಡ್ನ ಇಂಟರ್ವ್ಯೂ ಡೇಯಲ್ಲಿ ಸ್ಕ್ಯಾನ್ ಮಾಡ್ಕೊತಾರೆ. ಸೊ ದೇ ವಿಲ್ ಕಮ್ ಟು ನೋ ದಟ್ ವಿ ಹ್ಯಾವ್ ಅಟೆಂಡೆಡ್ ಬಯೋಮೆಟ್ರಿಕ್ಸ್ ಅಂತ. ಸೊ ಆ ಒಂದು ಅದಾದಮೇಲೆ ನಾನು ಈ 2 weeks ಟೈಮ್ ಗ್ಯಾಪಲ್ಲಿ ಇನ್ನಷ್ಟು ನನಗೆ ಓದ್ಕೊಳಕ್ಕೆ ಸಿಕ್ತು. ಐ ಹ್ಯಾಡ್ ಅ ಪ್ರಿಟಿ ಲಾಂಗ್ ಟೈಮ್ ಟು ರಿವೈಸ್ ಇಂಟರ್ವ್ಯೂ ಕ್ವೆಶನ್ಸ್ ಅಂತ ಅಂದ್ಕೊಂಡು ನಾನು ರಿವೈಸ್ ಮಾಡ್ಕೊತಿದ್ದೆ. ಆ್ಯಂಡ್ ಇಟ್ಸ್ ಫೈನಲಿ June 3rd. ನಾನು ಪಾಪ ಹೈದ್ರಾಬಾದ್ಗೆ ಹೋದ್ಮೇಲೆ ನಂದು 11 o'clock ಸ್ಲಾಟ್ ಇತ್ತು. ಸೊ ಐ ವೆಂಟ್ ಇನ್ಸೈಡ್ 10:30ಗೆ ಹೋದೆ. ಸೊ ದೆಲ್ ಬಿ ಅ ಬಿಗ್ ಕ್ಯೂ. ಆ ಒಂದು ಕ್ಯೂಯಲ್ಲಿ ನಿಂತ್ಕೊಂಡು ಸೆಕ್ಯೂರಿಟಿ ಚೆಕ್ಸ್ ಮಾಡ್ತಾರೆ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಮತ್ತು ನಾವೇನೇನು ಡಾಕ್ಯುಮೆಂಟ್ಸ್ ಕೈಲಿ ಇಟ್ಕೊಬೇಕಂತನೂ ಅಲ್ಲಿ ಹೇಳ್ತಾರೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ದೇ ಗೈಡಸ್ ಕಂಪ್ಲೀಟ್ಲಿ. ಎಷ್ಟು ಒಳ್ಳೆಯವ್ರು ಅಂದರೆ ಕಂಪ್ಲೀಟಾಗಿ ನಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ದೇ ವೋಂಟ್ ಹೆಸಿಟೇಟ್ ಟು ಹೇಳಲ್ಲ ಅಂತ ಏನಿಲ್ಲ. ದೇ ವಿಲ್ ಹೆಲ್ಪ್ ಯು ಟು ಜಸ್ಟ್ ಈ ಡಾಕ್ಯುಮೆಂಟ್ಸಲ್ಲಿ ಏನು ಡೌಟ್ ಇದ್ದರೆ ಅವ್ರು ಕೇಳ್ಕೊಬೋದು ಅಷ್ಟೇ, ಇನ್ನೇನು ಕೇಳೋಕ್ಕಾಗಲ್ಲ ನಾವು. ಸೊ ಇದೆಲ್ಲ ಆದಮೇಲೆ ಇಟ್ ವಾಸ್ ಮೈ ಟರ್ನ್ ಟು ಗಿವ್ ಮೈ ಇಂಟರ್ವ್ಯೂ. ಸೊ ಈ ಇಂಟರ್ವ್ಯೂಲಿ ನಾನು ಜಸ್ಟ್ 3 questions ಕೇಳಿದ್ದು. ಆ್ಯಂಡ್ ಇಟ್ ವಾಸ್ ವಿತಿನ್ 60 seconds ಒಳಗೆ ಇತ್ತು. ವಿಚ್ ವಾಸ್ ದಿ ಕ್ವೆಶನ್ಸ್ ವೇರ್ ವೈ US ಯೂನಿವರ್ಸಿಟಿ, ಹೂ ಇಸ್ ಫಂಡಿಂಗ್, ಹೌ ಆರ್ ಯು ಫಂಡಿಂಗ್, ಇದಿಷ್ಟೇ 3 ಕೇಳಿದ್ದು. ಸೊ ವೈ US ಯೂನಿವರ್ಸಿಟಿ ಅಂದರೆ ನಾನು ಹೇಳ್ದೆ US ಯೂನಿವರ್ಸಿಟಿ ಹ್ಯಾಸ್ MBA ವಿಚ್ ಹ್ಯಾಸ್ ಮೋರ್ ಅಕೌಂಟಿಂಗ್ ಪ್ರೊಫೆಸರ್ಸ್ ಅಂತ ನಾನು ಆನ್ಸರ್ ಮಾಡ್ತಿದ್ದೀನಿ. ನಾಟ್ ಶ್ಯೂರ್, ನಾನು ಬೇಕಾದರೆ ಇಲ್ಲಿ ನಾನೇನು ಆನ್ಸರ್ ಮಾಡಿದ್ದೆ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಇಲ್ಲ ಈ ಕಡೆ ಹಾಕಿರ್ತೀನಿ. ಸೊ ಅದು ಮಾಡ್ತಿದ್ದೀನಿ ಆನ್ಸರ್. ಆ್ಯಂಡ್ ಹೂ ಇಸ್ ಫಂಡಿಂಗ್ ಅಂತ ಕೇಳಿದ್ರು. ನಾನಂದರೆ ಮೈ ಫಾದರ್ ಇಸ್ ಸ್ಪಾನ್ಸರಿಂಗ್ ಫಾರ್ ಮೈ ಎಜುಕೇಷನ್ ಅಂತಂದೆ. ಹ್ಯಾವ್ ಯು ಟೇಕನ್ ಅಂದರೆ ಹೌ ಆರ್ ಯು ಫಂಡಿಂಗ್ ಅಂತ ಕೇಳಿದ್ರೆ ಐ ಹ್ಯಾವ್ ಟೇಕನ್ ಸರ್ಟನ್ ಅಮೌಂಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬ್ಯಾಂಕ್ ಆ್ಯಸ್ ಅ ಎಜುಕೇಷನ್ ಲೋನ್ ಅಂತ ಅಂದೆ. ಸೊ ಅದಕ್ಕೆ ಅಷ್ಟೇ ಕೇಳಿ ನಾನು ಆ್ಯಕ್ಚುಲಿ ನನಗೆ ಅದು ಅಪ್ರೂವ್ ಆಗಿದೆ ಅಂತಲೂ ಗೊತ್ತಿಲ್ಲ. ಬಿಕಾಸ್ ನನಗೆ ಇಂಟರ್ವ್ಯೂ ತೊಗೊಂಡಿದ್ದು ವೈಟ್ ಅಮೇರಿಕನ್ ಮ್ಯಾನ್ ಇದ್ದರು.
ಸೊ ಅವ್ರು ಬಂದು ಇಟ್ಸ್ ಓಕೆ ಯಾ ಫೈನ್ ಅಂದ್ಬಿಟ್ಟು ಪ್ಲೇಸ್ ಯೋರ್ 4 ಫಿಂಗರ್ಸ್ ಲೆಫ್ಟ್ ಆ್ಯಂಡ್ 4 ಫಿಂಗರ್ಸ್ ಅಂತ. ಸರ್ ನಾನು ಪ್ಲೇಸ್ ಮಾಡಿದೆ. ನಂಗೆ ಆವಾಗಾದ್ರೂ ಗೊತ್ತಾಗಿರ್ಬೇಕು ಸರ್ ನನಗೆ ಅಪ್ರೂವ್ ಆಗಿದೆ, ವೀಸಾ ಅಪ್ರೂವ್ ಆಗಿದೆ ಅಂತ. ನಂಗೆ ಗೊತ್ತಿಲ್ಲ ಸರ್, ಐ ಜಸ್ಟ್ ಪ್ಲೇಸ್ 2 ಫಿಂಗರ್ ಪ್ಲೇಸ್ ಮಾಡಿ, ತಮ್ಮ ಫಿಂಗರೆಲ್ಲ ಪ್ಲೇಸ್ ಮಾಡಿ. ಆಮೇಲೆ ಅಂತಿದ್ರೆ ಯು ಆರ್ ಗುಡ್ ಟು ಗೋ, ಕಂಗ್ರ್ಯಾಚುಲೇಷನ್ಸ್, ಹ್ಯಾವ್ ಅ ಸೇಫ್ ಜರ್ನಿ ಅಂತಂದ್ರೆ ನಂಗೆ ಸಿಕ್ಕಾಬಡೆ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ನಾನು ಅದು ಮರ್ತೋಗ್ಬಿಟ್ಟಿದ್ದೀನಿ, ನನಗೆ ಅಪ್ರೂವ್ ಆಗಿದೆ ಅಂತಲೂ ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಸರಿ ಆಯಿತು ಅಂದ್ಬಿಟ್ಟು ಖುಷಿಯಿಂದ ಆಚೆ ಬಂದೆ. ಪಪ್ಪ ವೆಯ್ಟ್ ಮಾಡ್ತಿದ್ರು, ಆಪೋಸಿಟಲ್ಲಿದ್ದರು ಪಾಪ. ಸೊ ವೆಯ್ಟ್ ಮಾಡ್ಕೊಂಡು ಮಮ್ಮಿ ಕಾಲಲ್ಲಿದ್ದರು. ನನ್ನ ಎಲ್ಲ ಅಪ್ರೂವ್ ಆಯಿತು ಅಂತ ಅಂದೆ. ಹಾಂ ಆಯಿತು, ಫೈನಲಿ ಅಪ್ರೂವ್ ಆಗಿ ನಾನು ಬಂದಿದ್ದು ಆಯಿತು. ಇಟ್ಸ್ ಬೀನ್ ಫಾರ್ ನಾವು, ನಾನು ಬಂದಿದ್ದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇಟ್ಸ್ 3 months ಫಾರ್ ನಾವು. ಸೊ ಇದಿಷ್ಟೇ ಸಿಂಪಲಾಗಿತ್ತು. ನಾನು ಲೈಕ್ ತುಂಬ ಕ್ರೂಷಿಯಲಾಗಿ ಏನು ಅನಿಸ್ಲಿಲ್ಲ. ಇಟ್ಸ್ ವಾಸ್ ಪ್ರಿಟಿ ಸಿಂಪಲ್. ನನ್ನ ಇಂಟರ್ವ್ಯೂ ಇದಿಷ್ಟು ನನ್ನ ಇಂಟರ್ವ್ಯೂ ಆಗಿತ್ತು. ಯೂಶಲಿ ನಾನು ಹೆಂಗೆ ಓದ್ಕೊಂಡೆ ನನಗೆ ಇಂಟರ್ವ್ಯೂ ಕ್ವೆಶನ್ಸ್ ಅಂದರೆ ಇಟ್ ವಾಸ್ ಗೂಗಲ್, ಯೂಟ್ಯೂಬ್. ಇನ್ಯಾರೂ ನನಗೆ ಹೆಲ್ಪ್ ಮಾಡೇ ಇಲ್ಲ. ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಸೆಲ್ಫ್. ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊತೀನಿ. ಬಿಕಾಸ್ ನನಗೆ ಯಾರೂ ಅಷ್ಟು ಹೆಲ್ಪ್ ಮಾಡೋರು ಇದ್ದಿಲ್ಲ ಫಾರ್ ಮೀ. ದೋ ಮೈ ಪ್ಯಾರೆಂಟ್ಸ್ ಅಂದರೆ ಪಪ್ಪ ಮಮ್ಮಿ ಹೆಲ್ಪ್ ಮಾಡೋರು, ಬಟ್ ದೇ ವರ್ ನಾಟ್ ಸೊ ಅದು ಈ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಆ ಒಂದು ನಾಲೆಜ್ ಇದ್ದಿಲ್ಲ. ಬಟ್ ಅದು ನನಗೇನು ಬ್ಯಾಡ್ ಅಂತ ಅಲ್ಲ. ಐ ಹ್ಯಾವ್ ಅ ಗುಡ್ ಸಪೋರ್ಟಿಂಗ್ ಪ್ಯಾರೆಂಟ್ಸ್. ಅದಕ್ಕೆ ನಾನು ಖುಷಿ ಪಡ್ತೀನಿ. ದೇ ಲೆಟ್ ಮೀ ಟು ಡೂ ವಾಟ್ ಎವರ್ ಐ ವಾಂಟ್. ಸೊ ಇನ್ ಸರ್ಟನ್ ರಿಸ್ಟ್ರಿಕ್ಷನ್ಸ್ ಎಲ್ಲ. ಸೊ ಅದರಿಂದ ನಾನು ಆ ಒಂದು ಫ್ರೀಡಮ್ ಕೊಟ್ಟಿರೋದಕ್ಕೆ ನಾನು ಇದನ್ನ ಇನ್ನೂ ಯುಟಿಲೈಸ್ ಮಾಡ್ಕೊಬೇಕು ಅಂತ ಅನಿಸುತ್ತೆ, ಅಂದ್ಕೊಂಡಿದ್ದೆ. ಐ ಹ್ಯಾವ್ ಟು ಯುಟಿಲೈಸ್. ಬಿಕಾಸ್ ಎವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಬೀಯಿಂಗ್ ಎನ್ ಎಲ್ಡರ್ ಡಾಟರ್, ಅದೊಂದು ಸರ್ಟನ್ ಪೀರಿಯಡ್ ಟೈಮಲ್ಲಿ ನಮಗೊಂದು ಡ್ರೀಮ್ ಅಂತ ಬರುತ್ತೆ. ಆ್ಯಂಡ್ ವಿ ಸಿ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಆ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನ ಈಕ್ವಲಾಗಿ ಮಾಡೋದಕ್ಕೆ ನಾನು ಇವಾಗ ಈ ಒಂದು US ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಪ್ ಐ ರೀಚ್ ಮೈ ಗೋಲ್ ಫಾಸ್ಟ್. ಸೊ ಇದಿಷ್ಟ ಆಗಿತ್ತು. ಆ್ಯಂಡ್ ಇಫ್ ಯು ವಾಂಟ್ ಎನಿ ಟಿಪ್ಸ್ ಐ ವಿಲ್ ಜಸ್ಟ್ ಟೆಲ್, ಡೋಂಟ್ ಸ್ಟ್ರೆಸ್, ಬಿ ಕಾನ್ಫಿಡೆಂಟ್, ಡೋಂಟ್ ಬ್ಲಾಬರ್. ನಾನು ಎಷ್ಟು ಬ್ಲಾಬರ್ ಮಾಡ್ತಿದ್ದೀನಲ್ಲ ಇವಾಗ, ಆ ಥರ ಬ್ಲಾಬರ್ ಮಾಡಬೇಡಿ. ಬಟ್ ಐ ವಾಸ್ ನಾಟ್ ಬ್ಲಾಬರಿಂಗ್ ಆನ್ ಮೈ ಇಂಟರ್ವ್ಯೂ ಡೇ. ಅದೊಂದು ಐ ಆಮ್ ಫೀಲ್ ಹ್ಯಾಪಿ ಬಿಕಾಸ್ ನಾನು ತುಂಬ ಭಯಪಟ್ಟಿದ್ದೀನಿ. ಲೈಕ್ ಐ ಫೀಲ್ ಸೋ ಸ್ಕೇರ್ಡ್ ವಿಚ್ ವಿಲ್ ಬಿ ಸೀನ್ ಆನ್ ಮೈ ಫೇಸ್. ನನ್ನ ಮುಖದಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಇಟ್ಸ್ ನಾಟ್ ಓನ್ಲಿ ಐ ಗೆಟ್ ಸ್ಕೇರ್ಡ್ ಅದು ಕಾಣಿಸುತ್ತೆ. ಇಫ್ ಐ ಆಮ್ ಹ್ಯಾಪಿ ಏನಾದರೂ ಅದು ಈಸಿಯಾಗಾದರೆ ಹೈಲೈಟಾಗಿ ಕಾಣಿಸೋದು ನಾನು ಭಯ ಬಿದ್ದರೆ. ಐ ಗೆಟ್ ಸ್ಕೇರ್ಡ್ ಟೂ ಮಚ್. ಸೊ ಆ ಒಂದು ಇದನ್ನ ನರ್ವಸ್ನೆಸ್ ಮಾತ್ರ ಇರಬೇಡಿ. ಡೋಂಟ್ ಇವನ್ ಬಿ ನರ್ವಸ್. ಲೈಕ್ ಯೂಶ್ವಲಿ ಸ್ವಲ್ಪ ಜನ ಹೆಂಗಿರ್ತಾರೆ ಅಂದರೆ US ವೀಸಾ ಇಲ್ಲ ಯಾವುದೇ ವೀಸಾ ಇರಲಿ ತುಂಬ ಕಷ್ಟ ಆಗಲ್ಲ ಅಂತ ಅಂತಾರೆ. ಅಂಟಿಲ್ ಅನ್ಲೆಸ್ ಅದು ನಮ್ಗೆ ಗೊತ್ತಾಗೋವರೆಗೂ ನಾವೇನು ಹೇಳಕ್ಕೆ ಹೋಗಬಾರ್ದು. ಓಕೆ, ದೋ ವಿ ಆರ್ ಎಕ್ಸ್ಪೀರಿಯನ್ಸ್ ವಿ ವಿಲ್ ಟೆಲ್ ಇಟ್ ಈಸ್ ಈಸಿ. ಬಟ್ ಸ್ವಲ್ಪ ಜನ ಇರ್ತಾರೆ, ಇಷ್ಟು ಕಷ್ಟ ಇರುತ್ತೆ US ವೀಸಾ, ಇವು ತುಂಬ ಕಷ್ಟ, ಆಗಲ್ಲ, ಹೋಗೋಕ್ಕಾಗಲ್ಲ, ಹಂಗೆ ಏನು ಅಂತ ಪೋರ್ಟ್ರೇಟ್ ಮಾಡೋರು ಇರ್ತಾರೆ. ಓಕೆ, ಸೊ ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ರಾಂಗ್, ಬಟ್ ಇಟ್ಸ್ ಡಿಪೆಂಡ್ಸ್ ಆನ್ ದೇರ್ ವಿಶ್. ಸೊ ನಾವೇನೋ ಹೇಳೋಕ್ಕೂ ಆಗಲ್ಲ. ವಿ ಕೆನ್ ನಾಟ್ ವಿನ್ ಜಡ್ಜ್. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಐ ಫೀಲ್ ಇಟ್ ವಾಸ್ ವೆರಿ ಸಿಂಪಲ್. ಇವಾಗ ಅನ್ಬೋದು ಇಟ್ ವಾಸ್ ವೆರಿ ಸಿಂಪಲ್ ಬಿಕಾಸ್ ನಿಮ್ಮನ್ನ ಅಷ್ಟೇ ಕ್ವಶನ್ ಕೇಳಿರೋದು ಅಂತ. ಸಿ, ವೆನ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಪ್ರಾಪರ್, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ದೇ ವೋಂಟ್ ಆಸ್ಕ್ ಯು ಎನಿಥಿಂಗ್. ನನ್ನ ಕೇಸಲ್ಲಿ ಏನಾಯಿತು ಅಂದರೆ ಮೈ ಡೇಟ್ ಆಫ್ ಬರ್ತ್ನಲ್ಲಿ ನನ್ನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು. ಬಿಕಾಸ್ ಮೈ ಡೇಟ್ ಆಫ್ ಬರ್ತ್ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಕೇಳಿದ್ರು, ಇಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನನ್ನ ಡೇಟ್ ಆಫ್ ಬರ್ತ್ ಲೈಕ್ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಕ್ಕೆ ನಾನು ಅಂದೆ ಐ ಡೋಂಟ್ ಹ್ಯಾವ್ ಆಫೀಸರ್, ಐ ಹ್ಯಾವ್ ಮೈ 10th ಮಾರ್ಕ್ಶೀಟ್ ಆ್ಯಂಡ್ ಮೈ PU ಮಾರ್ಕ್ಶೀಟ್, ಕ್ಯಾನ್ ಐ ಶೋ ಯು ಅಂತಂದ್ರೆ ಯು ಕ್ಯಾನ್ ಗಿವ್ ಮಿ ಅಂತಂದರು. ಬಿಕಾಸ್ ಆಫ್ ಮೈ ಡೇಟ್ ಆಫ್ ಬರ್ತ್ ಕ್ರಾಸ್ ಚೆಕ್ ಮಾಡಿದ್ರು. ಓಕೆ, ಸೊ ನನ್ನ ಡೇಟ್ ಆಫ್ ಬರ್ತ್ ಬಂದು 25th December 2003. ಸೊ ಈ ಒಂದು ಡೇಟ್ ಆಫ್ ಬರ್ತ್ನ ಚೆಕ್ ಮಾಡೋದಕ್ಕೆ ಅವ್ರು ಕೇಳಿದ್ದು ಅಷ್ಟೇ. ಆ್ಯಂಡ್ ದೇವ್ ಲೈಕ್ ಅದು ನಾನು ಅಪ್ರೂವ್ ಆದಮೇಲೆ ಅವ್ರಿಗೆ ಡೌಟ್ ಬಂದಿರೋದ್ರಿಂದ ನಾನು ಹೇಳಿ ಇಷ್ಟೇ ಇರೋ ಡಾಕ್ಯುಮೆಂಟ್ಸ್ ನಾನು ಅವ್ರಿಗೆ ಕೊಟ್ಟು ಚೆಕ್ ಮಾಡಿ ಕೊಟ್ಟರು ಅಷ್ಟೇ. ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಆರ್ ಡೂಪ್ಲಿಕೇಟ್ ಫಾರ್ಮ್ ಆ ಥರ ಆವಾಗ ಡೌಟ್ ಬಂದು ನಿಮ್ಮದು ರಿಜೆಕ್ಟ್ ಆಗುತ್ತೆ, ಇಲ್ಲಾಂದರೆ ಏನಕ್ಕೂ ರಿಜೆಕ್ಟ್ ಆಗಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆಲ್ಸೋ ಆನ್ ದಿ ಆಫೀಸರ್. ಇಂಟರ್ವ್ಯೂ ಏನು ನಾನು ತುಂಬ ಮಾತಾಡ್ತಿದ್ದೀನಲ್ಲ, ಸೊ ಅದರಿಂದ ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಇವನ್ ಆಲ್ಸೋ ಆನ್ ದಿ ಆಫೀಸರ್. ಅವರ ಒಂದು ಮೈಂಡ್ ಮೂಡ್ ಹೆಂಗಿರುತ್ತೆ ಅಂತಲೂ ತುಂಬ ಡಿಪೆಂಡ್ ಆಗುತ್ತೆ. ಸೊ ಅದು ಲಕ್ ಇರಬೇಕು ಅಂತಂದರೆ. ಸೊ ಐ ಥಿಂಕ್ ಸೊ ಇಫ್ ಇನ್ ಮೈ ಕೇಸ್ ಲಕ್ ವಾಸ್ ಗುಡ್, ನಂದು ಅಪ್ರೂವ್ ಆಯಿತು.
ಅದು ಕ್ರೂಷಿಯಲ್ ಪೀರಿಯಡಲ್ಲಿ ಅಪ್ರೂವ್ ಆಗಿರೋದು ನನಗಿನ್ನ ಖುಷಿ ಅನಿಸ್ತಿದೆ. ಬಿಕಾಸ್ ಆ ಟೈಮಲ್ಲಿ ಸ್ಲಾಟ್ಸ್ ಓಪನ್ ಆಗಿದ್ದಿಲ್ಲ, ದೇ ವೇರ್ ನಾಟ್ ಓಪನ್. ಆವಾಗ ನನಗೆ ಡೌಟ್ ಬಂದಿದೆ, ಇನ್ನು ಯು ಎಸ್ ವೀಸಾ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದರು. ಅದು ಕ್ಯಾನ್ಸಲ್ ಆಗಿತ್ತು. ಬಿಕಾಸ್ ನಾನೇನು ಅಂದ್ಕೊಂಡೆ, ನಂದೂ ಕ್ಯಾನ್ಸಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಟ್ ವಾಸ್ ನಾಟ್ ಮೈನ್. ಇನ್ನು ಯಾರು ಅವ್ರ ಸ್ಲಾಟ್ಸ್ನ ಬುಕ್ ಮಾಡ್ಕೊಂಡಿಲ್ವೋ ಅವ್ರಿಗೂ ಇನ್ನೂ ಸ್ಲಾಟ್ಸ್ ಬುಕ್ ಮಾಡ್ಕೊಳಕ್ಕಾಗಲ್ಲ ಅಂತ ನ್ಯೂಸ್ ಬಂತು. ಸೊ ಐ ವಾಸ್ ಲೈಕ್ ಓಕೆ, ಎಲ್ಲ ಪ್ರಿಪೇರ್ ಆಗಿರಬೇಕು ಅಂತ. ಅದೇ ಹೇಳ್ತಾರಲ್ಲ, ತುಂಬ ಓದಿದ್ರೆ ಅಲ್ಲಿ ಏನು ಸ್ವಲ್ಪನೇ ಕ್ವೆಶನ್ಸ್ ಈಸಿಯಾಗಿರುತ್ತೆ ಅಂತ. ಆ ಥರ ನನಗೆ ನಾನು ಎಷ್ಟು ಓದಿದ್ದೀನೋ ಆ ಒಂದು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಸಿಂಪಲಾಗಿ ಆನ್ಸರ್ಸ್ ಕೇಳಿ ಅಷ್ಟೇ ಅಂತ ನಾನು ಫೀಲ್ ಮಾಡ್ಕೊತೀನಿ. ಆ್ಯಂಡ್ ಯಾ, ದಿಸ್ ವಾಸ್ ಮೈ US ವೀಸಾ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಸೊ ಇನ್ಮೇಲೆ ನಾನು ತುಂಬ ರೆಗ್ಯುಲರ್ ಆಗಿ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವೀಡಿಯೋಸ್. ಎಲ್ಲ ಅಂದರೆ ನಮ್ಮಮ್ಮ ನನ್ನ ಬೈತಾನೇ ಇರ್ತಾರೆ. ಯಾ, ಬಿಕಾಸ್ ಶಿ ವಾಂಟ್ಸ್ ಲೈಕ್, ನಮ್ಮಮ್ಮನಿಗೆ ಇಷ್ಟ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಕು ಅಂತ. ಸೊ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಹರ್. ಐ ಟ್ರೈ ಟು ಡೂ ರೆಗ್ಯುಲರ್ಲಿ. ನಾನು ರೆಗ್ಯುಲರಾಗಿ ಐ ಆಮ್ ಥಿಂಕಿಂಗ್ ಟು ಡೂ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ, ಲೈಕ್ ವಾಟ್ ಐ ಡೂ ಇನ್ ಅ ಡೇ. ಸೊ ಯಾ, ಟೈಮ್ ಸಿಕ್ಕಿದ್ರೆ ಐ ಕ್ಯಾನ್. ಬಟ್ ನನಗೆ ಲೇಸಿನೆಸ್ ತುಂಬ ಆಗ್ತಿದೆ ಈ ನಡುವೆ, ಯಾಕಂತ ಗೊತ್ತಿಲ್ಲ. ಸೊ ಅದರಿಂದ ವೀಡಿಯೋಸ್ ಲೇಟಾಗಿ ಬರ್ತಿದೆ. ಸೊ ದಿಸ್ ವಾಸ್ ಟುಡೇಸ್ ವ್ಲಾಗ್. ಸೊ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಸೊ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಸೊ see you all in my next vlog. Bye.